ನಮಸ್ಕಾರ ವೀಕ್ಷಕರೇ. RRB ಇಂದ ಕರೆದಿರ್ತಕ್ಕಂಥ ಗ್ರೂಪ್ ಡಿ ರಿಕ್ರೂಟ್ಮೆಂಟ್ ಬಗ್ಗೆ ಈಗ ಏನು ಮಾಡೋಣಪ್ಪ ಅಂತಂದರೆ ಸಂಕ್ಷಿಪ್ತವಾಗಿ ತಿಳ್ಕೊಳಕ್ಕೆ ಹೋಗೋಣ. 2026ರಂದು ಏನು ಮಾಡಿದ್ದಾರೆ, ಈ ಅಪ್ಲಿಕೇಶನನ್ನು ಒಂದು ನೋಟಿಫಿಕೇಶನನ್ನು ಕಾಲ್ಫರ್ ಮಾಡಿರ್ತಕ್ಕಂಥದ್ದು. ಒಟ್ಟು 22,195 ಹುದ್ದೆಗಳು ಖಾಲಿ ಇರತಕ್ಕಂಥದ್ದು RRB ಗ್ರೂಪ್ ಡಿ ಇಂದ ಕಾಲ್ಫರ್ಮ್ ಆಗಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೋಡ್ತಾ ಹೋಗೋಣ. ದ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ recruitment 2026 for a 22,195 post of a ಗ್ರೂಪ್ ಡಿ. ಗ್ರೂಪ್ ಡಿಗೆ ಇಲ್ಲಿ 22,195 ಹುದ್ದೆಗಳು ಖಾಲಿ ಇರತಕ್ಕಂಥದ್ದು. ಕ್ಯಾಂಡಿಡೇಟ್ಸ್ ವಿತ್ ITI 10th ಕ್ಯಾನ್ ಅಪ್ಲೈ ಆನ್ಲೈನ್. ಇಲ್ಲೇನಪ್ಪ ಅಂತಂದರೆ ಎಜುಕೇಷನ್ ಏನಾಗಿರ್ಬೇಕಂತಂದರೆ 10ನೇ ತರಗತಿ ಅಂದರೆ ನಿಮ್ಮ SSLC ಕಂಪ್ಲೀಟ್ ಆಗಿರ್ತಕ್ಕಂಥ ಕ್ಯಾಂಡಿಡೇಟ್ಸ್ಗಳು, ಅದೇ ರೀತಿಯಾಗಿ ITI ಮುಗಿಸಿರ್ತಕ್ಕಂಥ ಒಂದು ಕ್ಯಾಂಡಿಡೇಟ್ಗಳು ಏನು ಮಾಡ್ಬೋದು ಅಂತಂದರೆ ಅಪ್ಲಿಕೇಶನನ್ನು ಹಾಕೋಬೋದಾಗಿರ್ತಕ್ಕಂಥದ್ದು. ಇಲ್ಲಿ ಸ್ಪೆಸಿಫಿಕ್ಕಾಗಿ 10th ಸ್ಟ್ಯಾಂಡರ್ಡ್ ಮತ್ತು ITI ಅಂತ ಕೊಟ್ಟಿದ್ದಾರೆ. ನೀವು 10th ಮಾಡಿ ITI ಮಾಡಿರಬೇಕು ಅಂತಕ್ಕಂಥ ಯಾವುದೇ ರೀತಿಯ ಕಂಡೀಷನನ್ನು ಇಲ್ಲಿ ಕೊಟ್ಟಿಲ್ಲ. ಏನಪ್ಪ ಅಂತಂದರೆ ನೀವು 10th ಸ್ಟ್ಯಾಂಡರ್ಡನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದು ನಿಮ್ಮ ಏಜ್ 18 ಎಬೋವ್ ಇತ್ತು ಅಂದರೆ ಈ ಅಪ್ಲಿಕೇಶನನ್ನು ಹಾಕೋಬೋದಾಗಿರ್ತಕ್ಕಂಥದ್ದು ಅಂತ ತಿಳ್ಸಕ್ಕೆ ಹೋಗ್ತಾ ಇದ್ದೀನಿ. ಅದೇ ರೀತಿ ದ ಆನ್ಲೈನ್ ಅಪ್ಲಿಕೇಶನ್ ಓಪನ್ಸ್. ಯಾವತ್ತಿಂದ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತಪ್ಪ ಅಂತಂದರೆ 22/2026 ಏನಾಗುತ್ತಪ್ಪ ಅಂತಂದರೆ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತಕ್ಕಂಥದ್ದು. 20ನೇ ತಾರೀಕು 2ನೇ ತಿಂಗಳು 2026 ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು. ಅದೇ ರೀತಿ ಯಾವಾಗ ಕ್ಲೋಸ್ ಆಗುತ್ತೆ ಅಂತಂದರೆ 2/3/2026 2ನೇ ತಿಂಗಳಲ್ಲಿ ಸ್ಟಾರ್ಟ್ ಆಗಿ 3ನೇ ತಿಂಗಳಿಗೆ ಏನಾಗುತ್ತಪ್ಪ ಅಂದರೆ ಕ್ಲೋಸ್ ಆಗುತ್ತೆ. ಅಪ್ರಾಕ್ಸಿಮೇಟ್ಲಿ 1 ಮಂತ್ ಅಂತಕ್ಕಂಥ ಒಂದು ಟೈಮನ್ನು ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ನೋಡ್ತಾ ಇದ್ದೀರಾ. 20/2/2026ಗೆ ಸ್ಟಾರ್ಟಿಂಗ್ ಡೇಟ್, ಅಪ್ಲಿಕೇಶನನ್ನು ಹಾಕೋದಕ್ಕೆ ನಿಮಗೆ ಸ್ಟಾರ್ಟಿಂಗ್ ಡೇಟು. ಅದೇ ರೀತಿ ಯಾವಾಗ ಕ್ಲೋಸ್ ಆಗುತ್ತೆ ಅಂತಂದರೆ 2/3/2026 ಏನಾಗುತ್ತೆ ನಿಮಗೆ ಎಂಡ್ ಆಫ್ ದಿ ಅಪ್ಲಿಕೇಶನ್ ಡೇಟ್ ಅಂತ ಕರಿಬೋದು. ಇಲ್ಲಿ ದ ಕ್ಯಾಂಡಿಡೇಟ್ ಶಲ್ ಅಪ್ಲೈ ಆನ್ಲೈನ್ ಥ್ರೂ ದಿ RRB ವೆಬ್ಸೈಟ್. ಇಲ್ಲಿ ಅಫಿಷಿಯಲ್ ವೆಬ್ಸೈಟನ್ನು ನಿಮಗೆ ಇಲ್ಲಿ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ, ನೋಡ್ಬೋದು, ನೀವು ಝೂಮ್ ಮಾಡಿ ತೋರಿಸ್ತಿದ್ದೀನಿ. ಇದು ಅಫಿಷಿಯಲ್ ವೆಬ್ಸೈಟ್ ಆಗಿರ್ತಕ್ಕಂಥದ್ದು. ಈ ವೆಬ್ಸೈಟ್ ಮುಖಾಂತರ ಹೋಗಿ ನೀವು ಅಪ್ಲಿಕೇಶನನ್ನು ಹಾಕ್ಬೋದಾಗಿರೋದು. ಇದು ಆನ್ಲೈನ್ ಅಪ್ಲಿಕೇಶನ್ ಆಗಿರೋದ್ರಿಂದ ನೀವು ಆನ್ಲೈನ್ ಥ್ರೂ ಏನು ಮಾಡಬೇಕಪ್ಪ ಅಂತಂದರೆ ಅಪ್ಲಿಕೇಶನನ್ನು ಹಾಕೋಬೋದಾಗಿರುತ್ತೆ. ಅದೇ ರೀತಿ ಇನ್ ಡೀಟೇಲ್ ಎಕ್ಸ್ಪ್ಲನೇಷನ್ ನೋಡ್ತಾ ಹೋಗೋಣ. ನೋಡ್ಬೋದು ನೀವು. ಆರ್ಗನೈಸೇಷನ್ ನೇಮ್ RRB ಗ್ರೂಪ್ ಡಿ ರಿಕ್ರೂಟ್ಮೆಂಟ್. ಆರ್ಗನೈಸೇಷನ್ ನೇಮ್ ಏನಪ್ಪ ಅಂತಂದರೆ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಅಂತಂದರೆ RRB ಅಂತಂದರೆ ಏನು? ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್, ಮಿನಿಸ್ಟ್ರಿ ಆಫ್ ರೈಲ್ವೇಸ್, ಗೌರ್ಮೆಂಟ್ ಆಫ್ ಇಂಡಿಯಾ. ಇದು ಸೆಂಟ್ರಲ್ ಗೌರ್ಮೆಂಟಿಂದ ಕರೆದಿರ್ತಕ್ಕಂಥ ಒಂದು ಹುದ್ದೆ ಆಗಿರ್ತಕ್ಕಂಥದ್ದು. ಆರ್ಗನೈಸೇಷನ್ ನೇಮ್ ಅಂತ ಏನಪ್ಪ ಅಂತಂದರೆ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಅಂತಕ್ಕಂಥದ್ದು ಒಂದು ಆರ್ಗನೈಸೇಷನ್ ಬೋರ್ಡ್ ನೇಮ್. ಮಿನಿಸ್ಟ್ರಿ ಆಫ್ ರೈಲ್ವೇಸ್ ಅಂತಕ್ಕಂಥದ್ದು ಈ ಹುದ್ದೆ ಕಾಲ್ಫರ್ ಮಾಡಿರ್ತಕ್ಕಂಥದ್ದು ಯಾರು ಅಂತಂದರೆ ಗೌರ್ಮೆಂಟ್ ಆಫ್ ಇಂಡಿಯಾ. ಪೋಸ್ಟ್ ನೇಮ್ ಏನಪ್ಪ ಅಂತಂದರೆ ವೇರಿಯಸ್ ಪೋಸ್ಟ್ ಇನ್ ಲೆವೆಲ್ 1 ಆಫ್ 7th CPC ಪೇ ಮ್ಯಾಟ್ರಿಕ್ಸ್ ಅಂತಂದರೆ ವೇರಿಯಸ್ ಅಂದರೆ ಒಂದೇ ರೀತಿಯಾಗಿರ್ತಕ್ಕಂಥ ಪೋಸ್ಟ್ ಇಲ್ಲಿ ಖಾಲಿ ಇಲ್ಲ. ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಒಂದು 14 ಡಿಫ್ರೆಂಟ್ ಪೋಸ್ಟ್ಗಳು ಏನಪ್ಪ ಅಂತಂದರೆ ಇಲ್ಲಿ ಖಾಲಿ ಇರ್ತಕ್ಕಂಥದ್ದು. ಇಲ್ಲಿ 7th ಪೇ ಅಂತಂದರೆ CPC ಅಂತಂದರೆ 7th ಪೇ ಕೊಡ್ತಕ್ಕಂಥದ್ದು. ಸೆಂಟ್ರಲ್ ಗೌರ್ಮೆಂಟಲ್ಲಿ ಇವಾಗ ಪ್ರೆಸೆಂಟ್ ಏನಿದೆಪ್ಪ ಅಂತಂದರೆ ಸ್ಕೇಲ್, ಪೇಮೆಂಟ್ ಸ್ಕೇಲ್ ಯಾವುದಿದೆ 7th ಪೇ ಇದೆ, ಅದು ರಿಲೇಟೆಡ್ ಆಗಿ ನಿಮಗೆ ಪೇಮೆಂಟ್ ಬರ್ತಕ್ಕಂಥದ್ದು. ಅದೇ ರೀತಿ ಟೋಟಲ್ ವೇಕೆನ್ಸೀಸ್ ಎಷ್ಟಿದಾವಪ್ಪ ಅಂತಂದರೆ 22,195 ವೇಕೆನ್ಸಿಗಳು ಖಾಲಿ ಇರತಕ್ಕಂಥದ್ದು ಅಕ್ರಾಸ್ 16 ರೈಲ್ವೆ ಝೋನ್ಸ್. ಟೋಟಲ್ ಆಲ್ ಓವರ್ ಇಂಡಿಯಾ ಎಷ್ಟಿದ್ದಾವೆ 16 ರೈಲ್ವೆ ಝೋನ್ಸ್ಗಳಿದ್ದಾವೆ. ನಾರ್ತರ್ನು, ಈಸ್ಟರ್ನು, ಈ ಥರ ಡಿಫ್ರೆಂಟ್ ಆಗಿರ್ತಕ್ಕಂಥದ್ದು. ನೈಋತ್ಯ ಕರ್ನಾಟಕ, ನೈಋತ್ಯ, ಈಶಾನ್ಯ, ಈ ಥರ ಈಸ್ಟರ್ನ್ ಕೋಸ್ಟು. ಅದೇ ರೀತಿ ಡಿಫ್ರೆಂಟ್ ಆಗಿರ್ತಕ್ಕಂಥ ಒಂದು ಏನಿದಾವಪ್ಪ ಅಂತಂದರೆ ರೈಲ್ವೆ ಝೋನ್ಸ್ ಇದ್ದಾವೆ. ಅದರಲ್ಲಿ ಟೋಟಲ್ ಆಗಿ 22,195 ಪೋಸ್ಟ್ಗಳು ಖಾಲಿ ಇರ್ತಕ್ಕಂಥದ್ದು. ನಿಮ್ಮ ಕ್ವಾಲಿಫಿಕೇಷನ್ ಏನಾಗಿರಬೇಕು? 10ನೇ ತರಗತಿ ಅಥವಾ ITI. ಇಲ್ಲಿ ನೋಡಿ 10ನೇ ತರಗತಿ ಅಂತ ಕೊಟ್ಟಿದ್ದಾರೆ ಅಥವಾ ITI ಅಂತ ಕೊಟ್ಟಿದ್ದಾರೆ. ನೀವು 10th ಸ್ಟ್ಯಾಂಡರ್ಡನ್ನು ಪಾಸ್ ಆಗಿದ್ದರೂ ಕೂಡ ನೀವೇನಪ್ಪ ಅಂತಂದರೆ ಈ ಅಪ್ಲಿಕೇಶನನ್ನು ಹಾಕೋಬೋದಾಗಿರುತ್ತೆ. ಮೊದಲು ITI ಮಾಡಿದವ್ರಿಗೆ ಮಾತ್ರ ಈ ಅಪ್ಲಿಕೇಶನ್ ಹಾಕೊಳಕ್ಕೆ ಬರ್ತಿತ್ತು. ಬಟ್ ಇವಾಗ ಏನಪ್ಪ ಅಂತಂದರೆ 10ನೇ ತರಗತಿ ಆಗಿರ್ತಕ್ಕಂತಹ ಒಂದು ಕ್ಯಾಂಡಿಡೇಟ್ಸ್ಗಳು ಏನಪ್ಪ ಅಂತಂದರೆ ಈ ಅಪ್ಲಿಕೇಶನನ್ನು ಹಾಕೋಬೋದು. ಅದೇ ರೀತಿ ITI ಆಗಿರ್ತಕ್ಕಂಥವ್ರು ಕೂಡ ಹಾಕ್ಬೋದು. PUC ಮಾಡಿರ್ತಕ್ಕಂಥ ಒಂದು ಈಕ್ವಲೆಂಟ್ ಅಂತಂದರೆ PUC ಮಾಡಿರ್ತಕ್ಕಂಥ ಒಂದು ಕ್ಯಾಂಡಿಡೇಟ್ಸ್ಗಳು ಏನಪ್ಪ ಅಂತಂದರೆ ಅಪ್ಲಿಕೇಶನನ್ನು ಹಾಕೋಬೋದಾಗಿರ್ತಕ್ಕಂಥದ್ದು. ಏಜ್ ಲಿಮಿಟ್ ಎಷ್ಟಿದೆ ಅಂತಂದರೆ 18 to 33 ಇಯರ್ಸ್ ಏಜ್ ಲಿಮಿಟ್ ಇರ್ತಕ್ಕಂಥದ್ದು. 18 ವರ್ಷ ಅಂದರೆ 1/1/2026ಕ್ಕೆ ನಿಮ್ಗೆ 18 ವರ್ಷ ಆಗಿರಬೇಕು. 18ರಿಂದ 33 ವರ್ಷ ನಿಮ್ಮದು ಏಜ್ ಲಿಮಿಟ್ ಇದ್ದರೆ ನೀವು ಈ ಅಪ್ಲಿಕೇಶನನ್ನು ಹಾಕೋಬೋದಾಗಿರ್ತಕ್ಕಂಥದ್ದು. ಅದೇ ರೀತಿ ಅಪ್ಲಿಕೇಶನ್ ಫೀಸ್ ಯಾವ ಥರ ಇದೆ ನೋಡ್ತಾ ಹೋದರೆ ಜನರಲ್ಲು EWS OBC NCL ಅಂತಂದರೆ ನಾನ್ ಕ್ರೀಮಿ ಲೇಯರ್ ಅಂತ ಬರುತ್ತೆ. ಇದು ನೋಡಿ, ಇಲ್ಲಿ ಜನರಲ್ ಮತ್ತು OBC ಅವರಿಗೆ EWS ಕ್ಯಾಂಡಿಡೇಟ್ಸ್ ಇದ್ದರೆ ನಿಮಗೆ ಅಪ್ರಾಕ್ಸಿಮೇಟ್ಲಿ ಎಷ್ಟಪ್ಪ ಅಂದರೆ 500 ರೂಪೀಸ್ ಇರ್ತಕ್ಕಂಥದ್ದು. ಮತ್ತು 400 ರೂಪೀಸ್ ರೀಫಂಡಬಲ್ ಅಂತ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೀವು ಎಕ್ಸಾಮಿಗೆ ಅಪಿಯರ್ ಆದರೆ ಮಾತ್ರ ಈ 500ಅಲ್ಲಿ 400 ರೂಪೀಸ್ ನಿಮಗೆ ರೀಫಂಡ್ ಆಗುತ್ತೆ. ಇಫ್ ಇನ್ ಕೇಸ್ ನೀವು ಅಪ್ಲಿಕೇಶನ್ ಹಾಕಿ ಎಕ್ಸಾಮಿಗೆ ಏನಾದರೂ
ಹೋಗಿ ಎಕ್ಸಾಮ್ನ ಅಟೆಂಡ್ ಮಾಡಿಲ್ಲ ಅಂದರೆ ನಿಮ್ಗೆ ಯಾವುದೇ ರೀತಿಯ ಅಮೌಂಟು ರಿಫಂಡ್ ಆಗಲ್ಲ. 400 ರುಪೀಸ್ ರಿಫಂಡ್ ಆಗುತ್ತೆ. ಯಾವಾಗ ನೀವು ಅಪ್ಲಿಕೇಶನನ್ನು ಹಾಕಿ ಎಕ್ಸಾಮ್ಗೆ ಹೋಗಿ ಅಟೆಂಡ್ ಆಗ್ತೀರೋ ಅದಾದ ನಂತರ ನಿಮಗೆ 400 ರುಪೀಸ್ ನಿಮಗೆ ರಿಫಂಡ್ ಆಗುತ್ತೆ ಅಂತ ಇಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥದ್ದು. ಇದು ನಾನು ಹೇಳ್ತಿಲ್ಲ, ಅಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಇನ್ಫಾರ್ಮೇಷನನ್ನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ SC ಮತ್ತು ST PWD ಅವರಿಗೆ ಮತ್ತು ಫೀಮೇಲ್ ಕ್ಯಾಂಡಿಡೇಟ್ಸ್ಗಳಿಗೆ ಎಷ್ಟಿದೆಯಪ್ಪ ಅಂತಂದರೆ 250 ರುಪೀಸ್ ಅಂತಕ್ಕಂಥದ್ದು ಇರುತ್ತೆ. ಇಲ್ಲಿ ರೀಫಂಡಬಲ್ ಆನ್ ಅಪಿಯರಿಂಗ್ ಇನ್ CBT. ನೀವೇನಂತಂದರೆ ಎಕ್ಸಾಮ್ಗೆ ಅಪಿಯರ್ ಆದರೆ ನಿಮಗೆ 250 ರುಪೀಸ್ಗೆ 250 ರುಪೀಸ್ ಏನಪ್ಪ ಅಂತಂದರೆ ಫುಲ್ಲು ರೀಫಂಡ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ನೀವು ನೋಟಿಫಿಕೇಷನಲ್ಲಿ ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಷನ್ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಅದೇ ರೀತಿ ಅಪ್ಲಿಕೇಶನ್ ಸ್ಟಾರ್ಟ್ ಯಾವಾಗ ಆಗುತ್ತೆ ಅಂತಂದರೆ 31/1/2026 ಅಲ್ಲಿ ಮೇಲ್ಗಡೆ ಏನು ಕೊಟ್ಟಿದ್ರಪ್ಪ ಅಂತಂದರೆ 2ನೇ ತಾರೀಕು ಅಂತ ಕೊಟ್ಟಿದ್ರು. 2ನೇ ತಿಂಗಳಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಕೊಟ್ಟಿದ್ರು. ಬಟ್ ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಅಪ್ಡೇಟ್ ಮಾಡಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಂದರೆ 31/1/2026ಗೆ ಸ್ಟಾರ್ಟ್ ಆಗುತ್ತೆ ಅಂತ ಕೊಟ್ಟಿರ್ತಕ್ಕಂಥ ಒಂದು ಇನ್ಫಾರ್ಮೇಷನ್. ಅದೇ ರೀತಿ ಲಾಸ್ಟ್ ಡೇಟ್ ಯಾವಾಗ ಅಂತಂದರೆ 2/3/2026 2ನೇ ತಾರೀಕು 3ನೇ ತಿಂಗಳು, ಅಂದರೆ 1 ಮಂತ್ ಇದೆ. 2ನೇ ತಾರೀಕು 3ನೇ ತಿಂಗಳು ಏನಪ್ಪ ಅಂತಂದರೆ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಆಗಿದೆ. ಅದೇ ರೀತಿ ಪೇಮೆಂಟ್ ನಿಮ್ಮದು ಯಾವಾಗ ಮಾಡ್ಬೋದಪ್ಪ, ಯಾವಾಗ ಲಾಸ್ಟ್ ಡೇಟ್ ಅಂತಂದರೆ 4/3/2026 4ನೇ ತಾರೀಕು 3ನೇ ತಿಂಗಳು ಏನಪ್ಪ ಅಂತಂದರೆ ನಿಮ್ಮದು ಪೇಮೆಂಟ್ ಆಗಿರಬೇಕು. ಇದು ಯಾವ ಥರ ಅಪ್ಲಿಕೇಶನ್ ಮೂಡ್ ಅಂತಂದರೆ ಆನ್ಲೈನ್ ಅಪ್ಲಿಕೇಶನ್ ಇರ್ತಕ್ಕಂಥದ್ದು. ಆನ್ಲೈನ್ ಮುಖಾಂತರ ನೀವು ಅಫಿಷಿಯಲ್ ವೆಬ್ಸೈಟನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ನೀವು www.indianrailways.government.in ಅಂತಕ್ಕಂಥ ಒಂದು ವೆಬ್ಸೈಟ್ ಇದೆ. ಆ ವೆಬ್ಸೈಟ್ಗೆ ಹೋಗೋ ಮುಖಾಂತರ ನೀವೇನು ಮಾಡ್ಬೋದಪ್ಪ ಅಂತಂದರೆ ಅಪ್ಲಿಕೇಶನನ್ನು ಹಾಕೋಬೋದಾಗಿರ್ತಕ್ಕಂಥದ್ದು. ಅದೇ ರೀತಿ ಯಾವ್ಯಾವ ಪೋಸ್ಟ್ಗಳು, ಏನು ಪೋಸ್ಟ್ ನೇಮ್ ಏನು, ಡಿಪಾರ್ಟ್ಮೆಂಟ್ ಯಾವುದು, ಮೆಡಿಕಲ್ ಸ್ಟ್ಯಾಂಡರ್ಡ್ಸ್ ಏನೇನು ಬೇಕು ಅಂತಕ್ಕಂಥ ಒಂದು ಇನ್ಫಾರ್ಮೇಷನನ್ನು ಇಲ್ಲಿ ಬ್ರೀಫಾಗಿ ಕೊಟ್ಟಿದ್ದಾರೆ. ಅದನ್ನು ನೋಡ್ತಾ ಸ್ಕ್ರಾಲ್ ಮಾಡ್ತೀನಿ. ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ಗಳು ನೀವು ನೋಡ್ತಾ ಹೋಗ್ಬೋದು. ಇಲ್ಲಿ ಝೋನ್ ವೈಸ್ ಏನಪ್ಪ ಅಂತಂದರೆ ಡಿಸ್ಟ್ರಿಬ್ಯೂಷನ್ ಅಂತ ಮಾಡಿರ್ತಕ್ಕಂಥದ್ದು. ಯಾವ್ಯಾವ ಝೋನಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಅಂತ ನೋಡ್ತಾ ಹೋದರೆ ವೆಸ್ಟರ್ನ್ ರೈಲ್ವೇಸಲ್ಲಿ 3166 ಪೋಸ್ಟ್ಗಳು ಖಾಲಿ ಇದ್ದಾವೆ. ನಾರ್ತರ್ನ್ ರೈಲ್ವೆ ಡೆಲ್ಲಿ 3537 ಪೋಸ್ಟ್ಗಳು ಖಾಲಿ ಇರ್ತಕ್ಕಂಥದ್ದು. ಸೆಂಟ್ರಲ್ ರೈಲ್ವೆ ಮುಂಬೈಯಲ್ಲಿ ಎಷ್ಟು 2157 2157 ಪೋಸ್ಟ್ ಖಾಲಿ ಇದೆ. ಅದೇ ರೀತಿ ಈಸ್ಟರ್ನ್ ರೈಲ್ವೆ ಕೋಲ್ಕತ್ತಾ 1078 ಪೋಸ್ಟ್ಗಳು ಖಾಲಿ ಇದ್ದಾವೆ. ಅದೇ ರೀತಿ ಅದರ್ ಝೋನ್ಸ್ ಅಂತ ಕೊಟ್ಟಿದ್ದಾರೆ. ಇಷ್ಟು ಹುದ್ದೆಗಳು ಇಲ್ಲಿ ಖಾಲಿ ಇರತಕ್ಕಂಥದ್ದು. ಇದು ಝೋನ್ ವೈಸ್ ಕೊಟ್ಟಿರ್ತಕ್ಕಂಥ ಒಂದು ಬ್ರೀಫ್ ಇನ್ಫಾರ್ಮೇಷನ್ ಆಗಿದೆ. ಎಲಿಜಿಬಿಲಿಟಿ ಕ್ರೈಟೀರಿಯಾನ ಕೊಟ್ಟಿರ್ತಕ್ಕಂಥದ್ದು ಏನೇನಿದೆ ಅಂತ ನೋಡ್ತಾ ಹೋಗೋಣ. 10th ಪಾಸ್ ಆಗಿರಬೇಕು. ಅದೇ ರೀತಿ ಮ್ಯಾಟ್ರಿಕ್ಯುಲೇಷನ್ ಅಂತ ಕರೀತಾರೆ, ಒಂದೊಂದು ಸ್ಟೇಟಲ್ಲಿ SSLC ಅಂತ ಕರಿತೀವಿ. ಅದೇ ರೀತಿ ಬೇರೆ ಬೇರೆ ಸ್ಟೇಟಲ್ಲಿ ಬೇರೆ ಥರ ಕರೀತಾರೆ. ಅದಕ್ಕೋಸ್ಕರ ಇಲ್ಲಿ ಮ್ಯಾಟ್ರಿಕ್ಯುಲೇಷನ್ SSLC ಅಂತಂದು ಈ ಥರ ಕೊಟ್ಟಿದ್ದಾರೆ. ಏನು ಕನ್ಫ್ಯೂಸ್ ಆಗೋದು ಬೇಡ. 10th ಸ್ಟ್ಯಾಂಡರ್ಡ್ ಪಾಸ್ ಆಗಿದ್ರೆ ನೀವು ಈ ಅಪ್ಲಿಕೇಶನನ್ನು ಹಾಕೋಬೋದಾಗಿದೆ. ಅದೇ ರೀತಿ ITI ಮಾಡಿರ್ತಕ್ಕಂಥ ಒಂದು ಕ್ಯಾಂಡಿಡೇಟ್ ಕೂಡ ಏನಪ್ಪ ಅಂತಂದರೆ ಈ ಅಪ್ಲಿಕೇಶನನ್ನು ಹಾಕೋಬೋದಾಗಿರ್ತಕ್ಕಂಥದ್ದು. ಅದಾದ ನಂತರ ಮತ್ತೆ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೋಡ್ತಾ ಹೋಗೋಣ. ಒಂದು ನಿಮಿಷ. ನಿಮ್ಮ ಮೆಡಿಕಲ್ ಸ್ಟ್ಯಾಂಡರ್ಡ್ ಬಗ್ಗೆ ಒಂದು ಬ್ರೀಫ್ ಆಗಿರ್ತಕ್ಕಂಥ ಒಂದು ಇನ್ಫಾರ್ಮೇಷನನ್ನು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ A2 ಅಂತಂದರೆ ಏನು, 6/9 6/6 ಅಂತಂದರೆ ನಾರ್ಮಲ್ ವಿಷನ್ ಎಷ್ಟಿರುತ್ತೆ, 6/6 ಇರುತ್ತೆ. ಇಲ್ಲಿ ಏನು ಕೇಳಿದ್ದಾರೆ ಅಂತಂದರೆ ನಿಮ್ಮ ಗ್ಲಾಸ್ ಹಾಕ್ಕೊಂಡ್ರು ನಿಮ್ಗೇನಾದರೂ ದೃಷ್ಟಿ ದೋಷ ಅಥವಾ ಫಾರ್ ಸೈಟೆಡ್ನೆಸ್ ಅಥವಾ ನಿಯರ್ ಸೈಟೆಡ್ನೆಸ್ ಇತ್ತಂತಂದರೆ, ಸಮೀಪ ದೃಷ್ಟಿ ದೋಷ ಇತ್ತಂದ್ರೂ ಕೂಡ ಇಲ್ಲಿ ಏನಪ್ಪ ಅಂತಂದರೆ ಅಪ್ಲಿಕೇಶನನ್ನು ಹಾಕೋಬೋದಾಗಿರ್ತಕ್ಕಂಥದ್ದು. ಒಂದು ಅವ್ರಿಗೆ ಆಗಿರ್ತಕ್ಕಂಥ ಒಂದು ಡಿಸ್ಟೆನ್ಸ್ ವಿಷನ್ ಎಷ್ಟಿರಬೇಕು ಅಂತಕ್ಕಂಥ ಒಂದು ಇನ್ಫಾರ್ಮೇಷನನ್ನು ಇಲ್ಲಿ ಬ್ರೀಫಾಗಿ ಕೊಟ್ಟಿದ್ದಾರೆ. ನೋಡ್ಬೋದು 6/9 6/9 ವಿತೌಟ್ ಗ್ಲಾಸಸ್ ಅಂತ ಕೊಟ್ಟಿದ್ದಾರೆ. ವಿತೌಟ್ ಗ್ಲಾಸ್ ಇದ್ದರೆ ನಿಮಗೆ 6/9 ಕ್ಲಿಯರಾಗಿ ಕಾಣಬೇಕು. ಅಷ್ಟಿದ್ರೆ ನಿಮ್ಮದು ಏನಪ್ಪ ಅಂತಂದರೆ ಫಿಸಿಕಲ್ ಬರುತ್ತೆ ಅಂತ ಅರ್ಥ. ಅದೇ ರೀತಿ A3 ಅಂತ ಕೊಟ್ಟಿದ್ದಾರೆ 6/9 6/9 ವಿತೌಟ್ ಗ್ಲಾಸಸ್ ಅಂತಂದು ಮೆನ್ಷನ್ ಮಾಡಿದ್ದಾರೆ. ನೋಡ್ಬೋದು ನೀವು ಸ್ಪೆಕ್ಟ್ ಹಾಕ್ಕೊಳ್ತಕ್ಕಂಥ ಒಂದು ಕ್ಯಾಂಡಿಡೇಟ್ಸ್ ಇದ್ದರೆ ನೀವು ಈ ಇನ್ಫಾರ್ಮೇಷನ್ನ ಕರೆಕ್ಟಾಗಿ ಓದ್ಕೊಂಡು ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ. ಮತ್ತು ಯಾವ ಥರ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೋಡ್ತಾ ಹೋಗೋಣ. ಏಜ್ ಲಿಮಿಟ್ ಫಾರ್ RRB ಗ್ರೂಪ್ D ಏಜ್ ಲಿಮಿಟ್ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೊಟ್ಟಿರ್ತಕ್ಕಂಥದ್ದು, ಅದನ್ನು ನೋಡ್ತಾ ಹೋಗೋಣ. ಮಿನಿಮಮ್ ಏಜ್ ಎಷ್ಟಪ್ಪ ಅಂತಂದರೆ 18 ವರ್ಷ ಆಗಿರಬೇಕು. ಮ್ಯಾಕ್ಸಿಮಮ್ ಅನ್ರಿಸರ್ವ್ಡ್ ಕ್ಯಾಟಗರಿಗೆ EWS ಇತ್ತಂತ 33 ವರ್ಷ 33 ಇಯರ್ಸ್ ಇರಬೇಕು. ಮ್ಯಾಕ್ಸಿಮಮ್ ಏಜ್ 36 ಫಾರ್ OBC NCL OBC NCL ಅಂತಕ್ಕಂಥ ಅಂಡರ್ ಬರ್ತಕ್ಕಂಥ ಒಂದು ಕ್ಯಾಂಡಿಡೇಟ್ಸ್ಗಳು 36 ವರ್ಷವರೆಗೂ ಏನಪ್ಪ ಅಂತಂದರೆ ನೀವು ಅಪ್ಲಿಕೇಶನನ್ನು ಹಾಕೋಬೋದಾಗಿರ್ತಕ್ಕಂಥದ್ದು. ಮ್ಯಾಕ್ಸಿಮಮ್ ಏಜ್ ಫಾರ್ SC ST ಕ್ಯಾಂಡಿಡೇಟ್ಸ್ಗಳಿಗೆ ನಿಮಗೆ ಅಪ್ ಟು 38 ಇಯರ್ ತನಕ ಏನಪ್ಪ ಅಂತಂದರೆ ಒಂದು ಏಜ್ ರಿಲ್ಯಾಕ್ಸೇಷನನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಬ್ರೀಫಾಗಿ ಅದೇ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ನೋಡ್ತಾ ಹೋಗಿ. ಇಲ್ಲಿ OBC ನಾನ್ ಕ್ರಿಮಿಲೇಯರ್ 3 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. SC ST ಅವರಿಗೆ 5 ಇಯರ್ಸ್ ಅಪ್ ಟು 5 ಇಯರ್ಸ್ ಏನಪ್ಪ ಅಂತಂದರೆ ಒಂದು ಏಜ್ ರಿಲ್ಯಾಕ್ಸೇಷನ್ ಇದೆ. ಅದೇ ರೀತಿ PWBD
ಅನ್ರಿಸರ್ವ್ಡ್ ಮತ್ತು EWS ಕ್ಯಾಂಡಿಡೇಟ್ಸ್ಗಳಿಗೆ 10 ಇಯರ್ಸ್ ಮತ್ತು 10 ಇಯರ್ಸ್ವರೆಗೆ ಏನಪ್ಪ ಅಂತಂದರೆ ಏಜ್ ರಿಲ್ಯಾಕ್ಸೇಷನ್ ಇರ್ತಕ್ಕಂಥದ್ದು. OBC NCL ಅಂದರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇರ್ತಕ್ಕಂಥವ್ರಿಗೆ ಅಪ್ ಟು 13 ಇಯರ್ಸ್ 10+3 ಇಯರ್ಸ್ ಏನಪ್ಪ ಅಂತಂದರೆ ಏಜ್ ರಿಲ್ಯಾಕ್ಸೇಷನ್ ಇದೆ. PWBD ಅಪ್ ಟು 15 ಇಯರ್ಸ್ವರೆಗೂ ಏನಪ್ಪ ಅಂತಂದರೆ SC/ST ಕ್ಯಾಂಡಿಡೇಟ್ಸ್ಗಳಿಗೆ ಏಜ್ ರಿಲ್ಯಾಕ್ಸೇಷನ್ ಅಂತ ಕೊಟ್ಟಿರ್ತಕ್ಕಂಥದ್ದು. ಎಕ್ಸ್ ಸರ್ವಿಸ್ ಮ್ಯಾನ್ ಅನ್ರಿಸರ್ವ್ಡ್ ಕ್ಯಾಟಗರಿ ಅನ್ರಿಸರ್ವ್ಡ್ EWS ಅವರಿಗೆ ಅಪ್ ಟು 3 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಇರ್ತಕ್ಕಂಥದ್ದು. ಅದೇ ರೀತಿ ಎಕ್ಸ್ ಸರ್ವಿಸ್ ಮ್ಯಾನ್ಗೆ OBC NCL ಅಪ್ ಟು 6 ಇಯರ್ಸ್ ಏನಪ್ಪ ಅಂತಂದರೆ ಏಜ್ ರಿಲ್ಯಾಕ್ಸೇಷನನ್ನು ಕೊಟ್ಟಿರ್ತಕ್ಕಂಥದ್ದು. ನೋಡ್ತಾ ಹೋಗ್ಬೋದು ನೀವು. ಎಕ್ಸ್ ಸರ್ವಿಸ್ ಮ್ಯಾನ್ SC/ST ಇತ್ತಂದರೆ ಅಪ್ ಟು 8 ಇಯರ್ಸ್ವರೆಗೂ ಏನಪ್ಪ ಏಜ್ ರಿಲ್ಯಾಕ್ಸೇಷನನ್ನು ಕೊಟ್ಟಿರ್ತಕ್ಕಂಥದ್ದು. ನೀವೇನಾದರೂ ಆಲ್ರೆಡಿ ಗ್ರೂಪ್ ಡಿ ಮತ್ತು C ಇದು ವರ್ಕ್ ಮಾಡ್ತಿದ್ರೆ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಅಪ್ ಟು ನಿಮಗೆ 40 ಇಯರ್ಸ್ವರೆಗೂ ಏನಪ್ಪ ಅಂತಂದರೆ ಅಪ್ಲಿಕೇಶನ್ ಹಾಕ್ಕೊಳಕ್ಕೆ ಒಂದು ಅವಕಾಶನ ಕೊಟ್ಟಿರ್ತಾರೆ ಇಲ್ಲಿ. ಇದಿಷ್ಟು ಏಜ್ ರಿಲ್ಯಾಕ್ಸೇಷನ್ ಕುರಿತು ಒಂದು ಇನ್ಫಾರ್ಮೇಷನ್ ಆಗಿದೆ. ನೋಡ್ತಾ ಹೋಗಿ ನೀವು. ನಾನು ಸ್ಕ್ರಾಲ್ ಮಾಡ್ತಾ ಇದ್ದೀನಿ, ಕಾಣಿಸ್ತಿದೆ ನಿಮಗೆ ಸ್ಕ್ರೀನಲ್ಲಿ. ಕ್ಲಿಯರಾಗಿ ಕಾಣಿಸ್ತಿದೆ ಅನ್ಕೊತೀನಿ. ಅಪ್ಲಿಕೇಶನನ್ನು ಹಾಕ್ತಕ್ಕಂಥ ವಿದ್ಯಾರ್ಥಿಗಳು ಈ ಎಲ್ಲ ಇನ್ಫಾರ್ಮೇಷನನ್ನು ಮೊದಲೇ ಓದ್ಕೊಂಡು ಇಲ್ಲ ಹೇಳಿದ್ದನ್ನು ಕೇಳಿಸ್ಕೊಂಡು ಅರ್ಥ ಮಾಡಿಕೊಂಡು ಅಪ್ಲಿಕೇಶನನ್ನು ಹಾಕೋಬೋದಾಗಿರ್ತಕ್ಕಂಥದ್ದು. ಬಿಕಾಸ್ ಇದು 10th ಮೇಲಿದೆ. ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ಗಳು ನೀವು ಮ್ಯಾಥ್ಸ್ ಮತ್ತು ಮೆಂಟಲ್ ಅಬಿಲಿಟಿಯಲ್ಲಿ ಮತ್ತು GK ಸ್ವಲ್ಪ ಜನರಲ್ ನಾಲೆಜ್ ಇದ್ದರೆ ಈ ಎಕ್ಸಾಮನ್ನು ಈಸಿಯಾಗಿ ಕ್ಲಿಯರ್ ಮಾಡ್ಬೋದು. ಇಲ್ಲಿ ನೋಡಿ 500 ರೂಪೀಸ್ ಮತ್ತು 400 ರಿಫಂಡ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. 250ಗೆ 250 ರಿಫಂಡ್ ಆಗುತ್ತೆ ಅಂತ ಕೊಟ್ಟಿರ್ತಕ್ಕಂಥದ್ದು. ಪೇಮೆಂಟ್ ಮೂಡು ನೀವು ಯಾವ ಥರ ಅಪ್ಲಿಕೇಶನನ್ನು ಆನ್ಲೈನಲ್ಲಿ ಹಾಕ್ತಿರೋ ಆನ್ಲೈನ್ ಥ್ರೂ ಏನಪ್ಪ ಅಂತಂದರೆ UPI ಮುಖಾಂತರ ನೀವೇನು ಮಾಡ್ಬೋದು ಅಂತಂದರೆ ಪೇಮೆಂಟನ್ನು ಮಾಡ್ಬೋದು. ಅದೇ ರೀತಿ ನೆಟ್ ಬ್ಯಾಂಕಿಂಗ್ ಮುಖಾಂತರ ಏನು ಮಾಡ್ಬೋದು ಪೇಮೆಂಟನ್ನು ಮಾಡ್ಬೋದು. ಇದಿಷ್ಟು ಇನ್ಫಾರ್ಮೇಷನ್ RRB ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ಇನ್ಫಾರ್ಮೇಷನ್. ನಾನು ಹೇಳಿರ್ತಕ್ಕಂಥ ಇನ್ಫಾರ್ಮೇಷನ್ ನಿಮಗೆ ಅರ್ಥ ಆಗಿದೆ, ಕನ್ವೆ ಮಾಡಿರೋ ರೀತಿ ಚೆನ್ನಾಗಿದೆ ಅಂದ್ಕೊಂಡು ಎಲ್ರಿಗೂ ನಮಸ್ಕಾರ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತೀನಿ. ಎಕ್ಸಾಮಿನೇಷನ್ ಯಾವ ಥರ ಇದೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಕೇಳಿ, ನಾನು ಹೇಳ್ತೀನಿ. ಇದು ಯಾವ ಥರ ಇರುತ್ತೆ ಅಂತಂದರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ. 90 ಮಿನಿಟ್ಸ್ ಡ್ಯೂರೇಷನ್ ಇರುತ್ತೆ, 120 ಮಿನಿಟ್ಸ್. ಅದೇ ರೀತಿಯಾಗಿ ಟೋಟಲ್ ಕ್ವಶನ್ 100 ಕ್ವಶನ್ ಇರುತ್ತೆ. ಈಚ್ ಆಫ್ 1 ಮಾರ್ಕ್ಸ್ ಅಂತಂದರೆ 100 ಕ್ವಶನ್ನು 1 ಮಾರ್ಕ್ಸ್ ಕ್ಯಾರಿ ಮಾಡ್ತಕ್ಕಂಥದ್ದು. ಟೋಟಲ್ ಇಲ್ಲೇ ಹೇಳ್ಬಿಡ್ತೀನಿ ಇದೇ ವಿಡಿಯೋ ಲೆಂತ್ ಆಗುತ್ತೆ ಅಂತಂದು ನಾನು ಕಟ್ ಮಾಡ್ಬೇಕಂತ ಮಾಡಿದೆ. ಬಟ್ ಇದು ಇನ್ಫಾರ್ಮೇಷನ್ ಇಲ್ಲೇ ಇದೆ. ನಿಮಗೆ ಈ ಇನ್ಫಾರ್ಮೇಷನ್ ಕೂಡ ತಿಳಿಸ್ಕೊಂಡು ಹೋಗ್ತೀನಿ. ನೋಡ್ತಾ ಇರ್ಬೋದು ನೀವು ಯಾವ್ಯಾವ ಸಬ್ಜೆಕ್ಟ್ ಇದೆ ಅಂತಂದು. ಸಬ್ಜೆಕ್ಟು ಮತ್ತು ನಂಬರ್ ಆಫ್ ಕ್ವಶನ್ಸ್. ಜನರಲ್ ಸೈನ್ಸ್ 25 ಮಾರ್ಕ್ಸಿಗೆ ಬರ್ತಕ್ಕಂಥದ್ದು. ಟೋಟಲ್ 25 ಮಾರ್ಕ್ಸಿಗೆ ಏನಪ್ಪ ಅಂತಂದರೆ ಜನರಲ್ ಸೈನ್ಸ್ ಬರುತ್ತೆ. ಮ್ಯಾಥಮೆಟಿಕ್ಸ್ 25 ಮಾರ್ಕ್ಸ್. ನೀವು 10th ಲೆವೆಲ್ ಮ್ಯಾಥ್ಸನ್ನು ಕಲ್ತಿದ್ರೆ, PUC ಲೆವೆಲ್ 10th ಲೆವೆಲ್ ಕಲ್ತಿದ್ರೆ ಈ ಅಪ್ಲಿಕೇಶನ್ ಹಾಕ್ಕೊಂಡು ನೀವು ಎಕ್ಸಾಮನ್ನು ಕ್ಲಿಯರ್ ಮಾಡ್ಬೋದು. ಬಿಕಾಸ್ ಇಲ್ಲಿ ಬೇಸಿಕ್ ಮ್ಯಾಥ್ಸನ್ನು ಕೊಟ್ಟಿರ್ತಕ್ಕಂಥದ್ದು. ಜನರಲ್ ಸೈನ್ಸ್ ಅಂತಂದರೆ ಸೈನ್ಸ್ ಅಂದರೆ ತುಂಬ ವೈಡ್ ಆಗಿರುತ್ತೆ. ವೈಡರ್ ರೇಂಜಾಗಿ ನೀವು ಓದ್ಕೊಂಡು ಹೋಗಬೇಕಾಗುತ್ತೆ. ಅದೇ ರೀತಿ ಜನರಲ್ ಇಂಟೆಲಿಜೆನ್ಸ್ ಮತ್ತು ರೀಸನಿಂಗ್, ಮೆಂಟಲ್ ಎಬಿಲಿಟಿ, ನೀವು ಆಲ್ರೆಡಿ ನವೋದಯ ಮತ್ತು ಮುರಾರ್ಜಿ ಈ ಥರ ಎಕ್ಸಾಮ್ನ ಬರೆದಿದ್ರೆ ಈ ಜನರಲ್ ಇಂಟೆಲಿಜೆನ್ಸ್ ಅಂತಕ್ಕಂಥದ್ದು ಯಾವ ಥರ ಇರುತ್ತೆ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ ಐಡಿಯಾ. ಆ ಥರ ಮೆಂಟಲ್ ಎಬಿಲಿಟಿ ಸ್ಕಿಲ್ಸು ಮತ್ತು ರೀಸನಿಂಗ್ ಸ್ಕಿಲ್ಸನ್ನು ಇಲ್ಲೇನು ಮಾಡ್ತಾರಪ್ಪ ಅಂತಂದರೆ ಟೆಸ್ಟ್ ಮಾಡ್ತಕ್ಕಂಥದ್ದು. ಅದೇ ರೀತಿ ಜನರಲ್ ಅವೇರ್ನೆಸ್ ಮತ್ತು ಕರೆಂಟ್ ಅಫೇರ್ಸ್ ಏನೇನು ಕರೆಂಟ್ ಇನ್ಫಾರ್ಮೇಷನ್ ಇದೆ, ಇದು 1 ಇಯರಿಂದ 1 ಅಪ್ ಟು 2 ಇಯರ್ಸ್ವರೆಗೂ ನೀವೇನಪ್ಪ ಅಂತಂದರೆ ಕರೆಂಟ್ ಇನ್ಫಾರ್ಮೇಷನ್ನ ತರೋಲಿ ಪ್ರಾಕ್ಟೀಸ್ ಇದ್ದರೆ, ನೀವು ನೋಡ್ತಾ ಇದ್ದರೆ ಡೈಲಿ ತರೋ ಆಗಿ ನೀವು ಮೇಂಟೈನ್ ಮಾಡ್ತಾ ಇದ್ದರೆ ಕರೆಂಟ್ ಇನ್ಫಾರ್ಮೇಷನ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಇದ್ದರೆ ಏನಪ್ಪ ಈ 20 ಕ್ವಶನ್ಸನ್ನು ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದಾಗಿರ್ತಕ್ಕಂಥದ್ದು. ಟೋಟಲ್ 100 ಕ್ವಶನ್ಸ್ 100 ಮಾರ್ಕ್ಸ್. ಈ ಎಕ್ಸಾಮ್ನ ನೀವು ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್, ನಂಗೆ ಕನ್ನಡದಲ್ಲಿ ಬರೆಯೋಕ್ಕೆ ನಂಗೆ ಇಂಗ್ಲೀಷ್ ಬರೋಲ್ಲ, ಕನ್ನಡದಲ್ಲಿ ಬರೀಬೇಕಿತ್ತು ಅಂತಂದು ನೀವೇನಾದರೂ ಯೋಚನೆ ಮಾಡ್ತಿದ್ರೆ ಈ ಎಕ್ಸಾಮನ್ನು ನೀವು ಕೂಡ ಏನಪ್ಪ ಅಂತಂದರೆ ಕನ್ನಡ ಮೀಡಿಯಮಲ್ಲಿ ಕನ್ನಡ ಭಾಷೆಯಲ್ಲೇ ಬರಿಬೋದಾಗಿರ್ತಕ್ಕಂಥದ್ದು. ನೀವು ಕನ್ನಡ ಮೀಡಿಯಮ್ ಸ್ಟೂಡೆಂಟ್ ಆಗಿದ್ದರೂ ಯಾವುದೇ ರೀತಿಯ ಹೆದರಿಕೆ ಇಲ್ಲದಂಗೆ ಕನ್ನಡದಲ್ಲೇ ಈ ಎಕ್ಸಾಮನ್ನು ಕೊಡ್ಬೋದು. ಸೆಂಟ್ರಲ್ ಗೌರ್ಮೆಂಟಿಂದ ಈ ಒಂದು ಅವಕಾಶ ಕೂಡ ಏನಪ್ಪ ಅಂತಂದರೆ ಅವೈಲಬಲ್ ಆಗಿರ್ತಕ್ಕಂಥದ್ದು. ನೋಡ್ಬೋದು ನೀವು ಇಲ್ಲಿ ಕ್ವಶನ್ಸ್ ಅವೈಲಬಲ್ ಇನ್ ಇಂಗ್ಲೀಷ್, ಹಿಂದಿ, 13 ರೀಜನಲ್ ಲ್ಯಾಂಗ್ವೇಜಸ್. ಅದರಲ್ಲಿ ನಮ್ಮ ಕನ್ನಡ ಕೂಡ ಇದೆ. ಇದೇ ಖುಷಿಯಾಗಿರ್ತಕ್ಕಂಥ ಒಂದು ವಿಚಾರ ಆಗಿದೆ. ಎಲ್ಲ ನನ್ನ ಕನ್ನಡ ವೀಕ್ಷಕರಿಗೆ ಧನ್ಯವಾದಗಳು. ಇಲ್ಲಿ ನೋಡ್ತಾ ಹೋದರೆ ನೀವು ನೆಗೆಟಿವ್ ಮಾರ್ಕ್ಸ್ ಅಂತಕ್ಕಂಥದ್ದು ಕೂಡ ಇದೆ. 1/3 ನೆಗೆಟಿವ್ ಮಾರ್ಕ್ಸ್ ಕೂಡ ಇರ್ತಕ್ಕಂಥದ್ದು. ಇಲ್ಲಿ ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಎಷ್ಟಿರಬೇಕಪ್ಪ ಅಂತಂದರೆ ಅನ್ರಿಸರ್ವ್ಡ್ ಕ್ಯಾಟಗರಿ ಅಂದರೆ ಜನರಲ್ ಮೆರಿಟ್ ಇತ್ತಂದರೆ ನಿಮ್ಮದು 40% ನೀವೇನಪ್ಪ ಅಂತಂದರೆ ಒಂದು ಮಾರ್ಕ್ಸನ್ನು ತೊಗೋಬೇಕಾಗುತ್ತೆ. ಅದೇ ರೀತಿ EWS ಇತ್ತಂದರೆ ಅಪ್ ಟು 40% ನೀವು ಮಾರ್ಕ್ಸನ್ನು ತೊಗೋಬೇಕಾಗುತ್ತೆ, ಕ್ವಾಲಿಫೈ ಆಗಬೇಕಾಗುತ್ತೆ. ಅದೇ ರೀತಿ OBC ಇದ್ದರೆ ನೀವು 30%, ಇಲ್ಲಿ SC ಇತ್ತಂದರೆ 30%, ST ಇದ್ದರೆ 30% ನೀವು ಕ್ವಾಲಿಫೈಯಿಂಗ್ ಮಾರ್ಕ್ಸನ್ನು ತೊಗೋಬೇಕಾಗುತ್ತೆ. ಅನ್ರಿಸರ್ವ್ಡ್ ಅವರಿಗೆ ಮಾತ್ರ 40, EWS ಅವರಿಗೆ 40% ಬೇಕಾಗಿರ್ತಕ್ಕಂಥದ್ದು.
ಇದು ವಿಡಿಯೋ ಲೆಂತಿ ಆಗುತ್ತೆ. ಈ ಇನ್ಫಾರ್ಮೇಷನ್ ಬೇಕು ಅಂದರೆ ನಂಗೆ ಕಾಮೆಂಟಲ್ಲಿ ತಿಳಿಸಿ. ಯಾವ್ಯಾವ ಟಾಪಿಕ್ ಮೇಲೆ ನಿಮಗೆ ಕ್ವಶನ್ ಬರುತ್ತೆ ಅಂತಕ್ಕಂಥದ್ದನ್ನು ನಾನು ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇಲ್ಲಾಂದರೆ ವಿಡಿಯೋ ನೋಡೋರಿಗೆ ಬೋರ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು ಡಿಯರ್ ಫ್ರೆಂಡ್ಸ್. ಥ್ಯಾಂಕ್ ಯು. ಬಾಯ್ ಬಾಯ್. ಸಿ ಯು ಸೂನ್.